ಮಹಿಳೆ ಮೇಲೆ ಏಕಾಏಕಿ ಹಲ್ಲೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಹೌದು, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅನಗೋಡು ಹೋಬಳಿಯ ಬಿಆರ್ ಕಾವಲು ಗ್ರಾಮದ ಗೀತಾ ಎಂಬುವವರ ಮೇಲೆ ಅದೇ ಗ್ರಾಮದ ನಾಗೇಗೌಡ ಎಂಬುವವರು ಹಲ್ಲೆ ಮಾಡಿದ್ದು, ಗೀತಾ ಎಂಬುವವರು ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ನಾಗೇಗೌಡ ಎಂಬುವವರು ಗೀತಾ ಅವರ ಜಮೀನಿಗೆ ನುಗ್ಗಿ ಗೀತಾ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ದಿನಾಂಕ 22/8/2025ರಂದು ಸಂಜೆ 4 ಗಂಟೆಯ ಸಮಯದಲ್ಲಿ ಗೀತಾ ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ನಾಗೇಗೌಡ ಎಂಬುವವರು ಅವರ ಜಮೀನಿಗೆ ನುಗ್ಗಿ ಗೀತಾ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಈ ಪ್ರಕರಣ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಎಫ್ಐಆರ್ ಆಗಿದೆ. ತೀವ್ರ ಹಲ್ಲೆಗೆ ಒಳಗಾಗಿರುವ ಬಿಆರ್ ಕಾವಲು ಗ್ರಾಮದ ಪುಟ್ಟಮಲ್ಲೇಗೌಡ ಅವರ ಪತ್ನಿ ಗೀತಾ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ನಮಗೆ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. 4 ಗಂಟೆ ಟೈಮಲ್ಲಿ ಬಂದು ಯಾಕೆ ಬಂದಿದ್ದೀವಿ ಹೊಲದೊಳಗೆ ಬರಬೇಡ ಅಂತ ಅಂದ್ರು ಅಂತ ಹೇಳಿದ್ರು. ನನ್ನ ಜಮೀನಾಗ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಿದೆ. ಪಾಲಾಕ್ಸೋರು ಹೋಗಿ ಕೊಲೆ ಮಾಡಿ ಬಾ, ನಿನ್ನ ಬರಬೇಡ ಅಂದ್ರೂ ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ. ಪಾಲಾಕ್ಸೋರು ಕೊಲೆ ಮಾಡಿ ಬಾ ಅಂತ ಅಂದರೆ ನಿನ್ನ ಕೊಲೆನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಕೊಂಡ. ನಿಮಗೆ ಇಟ್ಕೊಳ್ಳುವಾಗ ಅಕ್ಕಪಕ್ಕ ಯಾರು ಇದ್ರ? ಯಾರು ಇದ್ದಿದ್ದು ಜಮೀನೊಳಗೆ ನಾನು ಒಬ್ಬಳೇ ಇದ್ದಿದ್ದು. ನೀವು ಅವ್ರಿಗೆ ಏನು ಕೇಳ್ಕೊಳ್ಳಿಲ್ವಾ? ಬೇಡ ಅಂತ ಅಂದರೆ ಕೈ ಹಿಡ್ಕೊಂಡೆ ನಾನು ಅವಾಗ. ಅಂದ್ರೂ ನೈಟ್ ಎಲ್ಲ ಇಟ್ಕೊಂಡು ನೋಡಿ ಎಲ್ಲ ಫುಲ್ಲು ಹರಿದಾಕ್ಬಿಟ್ಟಿದ್ದೆ. ಅದರ ನೈಟ್ ಎಲ್ಲ ಫುಲ್ ಹರಿದಾಕ್ಬಿಟ್ಟು ನನ್ನ ತಾಳಿನೂ ಸಹ ಕಿತ್ಕೊಂಡ. ಕಿತ್ತಿ ನೆಟ್ರೆ ಹಿಂಗೆ ಇಟ್ಕೊಂಬಿಟ್ಟ. ತಾಳಿ ಅವ್ನು ತಗೊಂಡು ಎಸ್ಬಿಟ್ನು. ಅದು ಅವ್ನ ಕೈಲಿ ಇದ್ದಿದ್ದು ನೋಡಿದೆ ನಾನು. ಕೆಳಗಡೆ ಬಿದ್ದೋದ್ಮೇಲೆ ಎದೆ ಮೇಲೆ ಕಾಲು ಮಾಡೋಕ್ಕೆ ತುಂಬಿಬಿಟ್ಟ. ನನಗೆ ಜ್ಞಾನ ಬರಲಿಲ್ಲ. ಏನು ಕೆಳಗಡೆ ಶುಂಠಿ ಹೊಲದೊಳಗೆ ಬಿದ್ದೋದೆ ನಾನು. ಅವಾಗ ಯಾರು ಬಂದು ಬಿಡಿಸ್ಲಿಲ್ವಾ? ಇಲ್ಲ. ಆಮೇಲೆ ನನಗೆ ಜ್ಞಾನ ಬರ್ಬೇಕಾದ್ರೆ ಚಿನ್ನಮುತ್ತು ನಾಗೇಗೌಡ ಅನ್ನೋನು, ನಾಗ ಅಂತ ಅನ್ನೋನು ಕರ್ಕ ಬಂದೆ. ಅವ್ರು ಯಾರು? ನಾಗೇಗೌಡ ಗ್ರಾಮದವರು. ನಿಮ್ಮ ಗ್ರಾಮದವರು. ಈ ನಾಗೇಗೌಡ ಬೇರೆನಾ? ಇವನು ಬೇರೆನು. ಈ ನಾಗೇಗೌಡ ತಂದೆ ಹೆಸರು? ಅವ್ರ ತಂದೆ ಹೆಸರು ರಾಮೇಗೌಡ ಅಂತ. ನನ್ಗೆ ಹೊಡೆದಿರೋ ನಿಮ್ಗೆ ಅಲ್ಲೇ ಮಾಡಿದವರು. ಸರಿ. ಅದೇ ಇನ್ನೊಬ್ಬ ನಾಗೇಗೌಡ ಅಂದ್ರೆ ಯಾರು? ಅವರು ಕೆಂಚೇಗೌಡ ಅವ್ರ ತಂದೆ ಹೆಸರು. ಕೆಂಚೇಗೌಡ ಅವರು ಮತ್ತೆ ಇನ್ಯಾರು ಬಿಡಿಸಿದ್ರು? ಚಿನ್ಮುತ್ತು ಅಂತ. ಅವ್ರು ಕರ್ಕೊಂಡೋಗಿ ನಾನು ನೀರು ಕುಡಿಸಿ ನನಗೆ ಪ್ರಜ್ಞೆ ಬರೋ ಗಂಟ ಅವರೇ ನೋಡ್ಕೊಂಡಿದ್ದು. ನಿಮಗೆ ಎಷ್ಟು ಹೊತ್ತು ಪ್ರಜ್ಞೆ ಇರಲಿಲ್ಲ? ನನಗೊಂದು ಅರ್ಧ ಗಂಟೆ ಪ್ರಜ್ಞೆ ಇದ್ದಿಲ್ಲ. ಅರ್ಧ ಗಂಟೆ ಪ್ರಜ್ಞೆ. ಯಾರು? ಚಿನ್ಮುತ್ತು ನಾಗೇಗೌಡ ಗ್ರಾಮದವ್ರು ಕರ್ಕೊಂಡೋಗಿ ನೀರೆಲ್ಲ ಕುಡಿಸಿ ಹೊರಗಡೆಗೆ ಮನಗಿಸ್ಕೊಂಡು ಮಾಡಿ ಗಾಳಿ ಎಲ್ಲ ಬೀಸಿ ಆಮೇಲೆ ಫುಲ್ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಗಾಯ ಆಗೋದು. ಸರಿ ಸರಿ. ಆಮೇಲೆ ಈಗ ಏನು ಮಾಡಿದ್ರಿ? ಈಗ ನೀವು ನಿಮಗೆ ಈಗ ಹುಣಸೂರಿಗೆ ಹೆಂಗೆ ಬಂದ್ರಿ ನೀವು? ಆಂಬುಲೆನ್ಸಲ್ಲಿ ಗ್ರಾಮದವರೇ ಕರ್ಕೊಬಂದ್ರು ಸರ್. ಗ್ರಾಮದವ್ರು ಕರ್ಕೊಂಡ್ಬಂದ್ರ? ಮಗ ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್ರು ಇತ್ತಿಲ್ವಾ? ನಿಮ್ಮ ಯಜಮಾನರು ಮಡಿಕೇರಿಲಿ ಇದ್ರು. ಸೊಸೆ ಮನೆ ಪಾಪ. ಮತ್ತು ನಿಮ್ಮ ಮಕ್ಕಳು? ಮಗ ಇವ್ನು ಮೈಸೂರಲ್ಲಿದ್ದ ಮಗ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬನೇ ಮಗ. ಒಬ್ಬನೇ ಮಗ. ಸರಿ ಸರಿ. ಇವಾಗ ನಿಮಗೆ ಈಗ ಬಂದು ಸೇರಿಸಿದ ಮೇಲೆ ಯಾರು ನಿಮ್ಮ ತಂದೆಗೆ ಸೇರಿಸಿದ್ರು? ಅದೇ ರವಿ ಸಂಜು ಅನ್ನೋರು. ರವಿ ಸಂಜು ನಿಮ್ಮೂರವ್ರು? ನಮ್ಮೂರವ್ರೆ, ಗ್ರಾಮದವ್ರು. ಆಯಿತು. ಈಗ ಇಲ್ಲಿ ಬಂದು ಏನು ಮಾಡಿದ್ರು? ಯಾರು ಡಾಕ್ಟ್ರು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟರು? ಡ್ಯೂಟಿ ಡಾಕ್ಟ್ರ್ ಇದ್ರಾ? ಡ್ಯೂಟಿ ಡಾಕ್ಟ್ರ್ ಇದ್ರು. 5 ಗಂಟೆ ಆಗಿದೆ. 5:30 ಆಗಿತ್ತು. 5:30 ಆಗಿತ್ತಾ? ಬಂದು ಕರ್ಕೊಬಂದು ಅಟೆಂಡ್ ಮಾಡಿದ್ರು. ಇಂಜೆಕ್ಷನ್ ಕೊಟ್ಟರು. ಈಗ ಬೆಳಿಗ್ಗೆ ಸುಜಿನೂ ಮಾಡಿದ್ರು. ಎಲ್ಲ ಇಂಜೆಕ್ಷನ್ ಕೊಟ್ಟರು. ನಿಮಗೆ ಅಲ್ಲಿ ಬಿಟ್ಟರೆ ಬೇರೆ ಏನೆಲ್ಲ ಹೊಡೆದಿಲ್ವಾ? ಇಲ್ಲಿ ಎದೆ ಮೇಲೆ ಕಾಲು ಮಾಡಿದ್ರು. ಎದೆ ಮೇಲೆ ನಿಮಗೆ ಹಿಡಿದು ಎಳ್ದಾಡ್ದನಾ? ಬಟ್ಟೆ ಎಲ್ಲ ಅರ್ಧ ಹಾಕಿದ್ರಾ? ಬಟ್ಟೆ ಎಲ್ಲ ಅರ್ಧ ಹೋಯ್ತಾ? ಇದೇ ಬಟ್ಟೆನಾ? ಇದೇ ನೈಟ್. ಸರಿ ಆಯಿತು. ಈಗ ನೀವು ಏನು ಮಾಡಿದಿರಿ? ಕಂಪ್ಲೇಂಟ್ ಕೊಟ್ಟಿದ್ದೀರ ಆದಮೇಲೆ? ಕಂಪ್ಲೇಂಟ್ ಕೊಟ್ಟಿದ್ವಿ. ಇವ್ರ ಮೇಲೆ ನಾವು ರಾತ್ರಿ 10-9 ಪೊಲೀಸ್ನವ್ರು ಬಂದಿದ್ರಾ? ಬಂದಿದ್ರು. ಯಾರು ಪೊಲೀಸ್ನವರು? ಹೆಸರೇನು ಬಂದಿದ್ರಾ? ದಬ್ಬೆದಾರರೇ ಬಂದಿದ್ದು. ಬಂದು ಬರ್ಕೊಂಡು ಹೋದ್ರಾ? ಕರ್ಕೊಂಡು ಹೋಗೋರೆ. ಈಗ ಡಾಕ್ಟ್ರ್ ಏನಂತ ಹೇಳಿದಾರೆ ನಿಮಗೆ? ಏನೂ ಇಲ್ಲ, ಟ್ರೀಟ್ಮೆಂಟ್ ಕೊಡಬೇಕು. ಸೊಂಟ ಹಿಂಗೆ ನೋವು ಬಂದರೆ ಕಲ್ಲಲ್ಲಿ ಹೊಡೆದ್ಬಿಟ್ಟನಲ್ಲ ಇಲ್ಲಿಗೆ. ಹಿಂದ್ಗಡೆ ಹೊಡೆದಿದ್ದಾರಾ? ಇದು ಕಲ್ಲು ಹಿಂಗೆ ಕೆಳಗಡೆ ಕೆಳಗೆ ಶುಂಠಿ ಬೆಡ್ ಮೇಲೆ ಕೆಳಗೆ ಬಿದ್ದೋದ್ನಲ್ಲ, ತುಂಬಿದ್ಬಿಟ್ನಲ್ಲ, ಸೊಂಟ ನೋವು ಬಂದ್ಬಿಟ್ಟೈತೆ. ಅದಕ್ಕೆ ಅವರು ಇನ್ನೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳೋರು. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾವೇ ಕಂಪ್ಲೇಂಟ್ ಕೊಡ್ತೀವಿ. ಈಗ ಡಾಕ್ಟ್ರು ಎಷ್ಟು ಹೇಳಿದ್ದಾರೆ ಟ್ರೀಟ್ಮೆಂಟ್ ನಿಮಗೆ? ಏನು
ಇಷ್ಟು ದಿವಸ ಅಷ್ಟು ದಿವಸ ಅಂತ ಹೇಳಿಲ್ಲ, ನೀವು ಅಡ್ಮಿಟ್ ಆಗಬೇಕು ಅಂತ ಹೇಳಿ ಎಕ್ಸ್ರೇ ಮಾಡಿದ್ರಾ? ಎಕ್ಸ್ರೇ ಮಾಡಿ ಈ ಸುಜ್ಜಿ ಮಾಡೋರೆ ಸಾಯಂಕಾಲದ ಹೊತ್ತಿಗೆ ಎಕ್ಸ್ರೇ ಮಾಡ್ತೀವಿ. ಹಿಂಗೆ ಎಫ್ ಐ ಆರ್ ಮಾಡಿದಾರಾ ಪೊಲೀಸ್ನವರು? ಪೊಲೀಸ್ನವ್ರು ಬಂದ ತಕ್ಷಣ ನಿಮಗೆ ಸ್ಪಂದಿಸಿ ಕೇಸ್ ಹಾಕಿದಾರಾ? ಕೇಸ್ ಹಾಕೋರೆ. ಸರಿ.